ಬಡವರ ಪ್ರಾಣದ ಜೊತೆ ನಕಲಿ ಡಾಕ್ಟರ್ ಚೆಲ್ಲಾಟ. ಆರೋಗ್ಯ ಇಲಾಖೆ ನೋಟಿಸ್ಗೂ ಕಿಮ್ಮತ್ತಿಲ್ಲ. ರೈಡ್ ಮಾಡಿ ಕ್ಲಿನಿಕ್ ಸೀಸ್ ಮಾಡಿದ್ರು ಕೂಡ ಡೋಂಟ್ ಕೇರ್. ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ನೋಡಲೇಬೇಕಾದ ಸುದ್ದಿ ಇದು. ವೈದ್ಯೋ ನಾರಾಯಣ ಹರಿ ಅಂತಾರೆ, ಆದ್ರೆ ಇಲ್ಲೊಬ್ಬ ಐನಾತಿ ಮಾಡ್ತಾ ಇರೋ ಐನಾತಿ ಕೆಲಸವನ್ನ ನೋಡಿದ್ರೆ ಬೆಚ್ಚಿ ಬೀಳೋದಂತೂ ಪಕ್ಕ. ಅಷ್ಟೇ ಅಲ್ಲ, ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಕು ಹಿಂದೆ ಮುಂದೆ ನೋಡ್ತೀರಾ. ಅಪ್ಪಿ ತಪ್ಪಿ ಒಮ್ಮೆ ಏನಾದ್ರೂ ನೀವಿಲ್ಲಿಗೆ ಹೋದ್ರೆ ಯಮನ ಪಾದ ಸೇರೋದಂತೂ ಸತ್ಯ. ವೈದ್ಯರನ್ನ ದೇವರು ಅಂತಾನೆ ಜನರು ಕರೀತಾರೆ, ಆದ್ರೆ ಅಂತಹ ಪುಣ್ಯದ ಕೆಲಸಕ್ಕೆ ಮಸಿ ತರುವಂತಹ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಇಲ್ಲೊಬ್ಬ ಭೂಪ ನಾನು ಅಲೋಪತಿ ಡಾಕ್ಟರ್ ಅಂತ ಕ್ಲಿನಿಕ್ ಓಪನ್ ಮಾಡಿಕೊಂಡು ಬಡವರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದು, ಈಗಾಗಲೇ ನಕಲಿ ಡಾಕ್ಟರ್ ನಿಂದ ಒಂದು ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗಿದೆ. ಆಸ್ಪತ್ರೆಗೆ ಆರೋಗ್ಯ ಇಲಾಖೆ ರೇಡ್ ಮಾಡಿ ಆಸ್ಪತ್ರೆಯನ್ನ ಸೀಸ್ ಮಾಡಿದ್ರು ಕೂಡ ಮತ್ತೆ ಓಪನ್ ಮಾಡಿ ದರ್ಪವನ್ನ ಮೆರಿತಾ ಇದ್ದಾನೆ. ಹೌದು, ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಗಡ ತಾಲೂಕು ಹೇಳಿ ಕೇಳಿ ಬರದ ತಾಲೂಕು. ಫ್ಲೋರೈಡ್ ಸಮಸ್ಯೆ ಹೆಚ್ಚಾಗಿದ್ದು ಜನರಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಿದೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ವ್ಯಕ್ತಿಯೋರ್ವ ಅಲೋಪತಿ ಡಾಕ್ಟರ್ ಅಂತ ಕ್ಲಿನಿಕ್ ಇಟ್ಕೊಂಡು ಬಡ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ವ್ಯಕ್ತಿ ಹೆಸರು ದಿನೇಶ್ ಬಾಬು ಅಂತ. ಸುಮಾರು 55 ವರ್ಷ, ಪಾವಗಡ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಪದ್ಮಶ್ರೀ ಕ್ಲಿನಿಕ್ ಹಾಗೂ ಪದ್ಮಶ್ರೀ ಮೆಡಿಕಲ್ ಅನ್ನ ತೆರೆದು ದುಡ್ಡು ಮಾಡಲು ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಸಾಕಷ್ಟು ದುಡ್ಡನ್ನ ಮಾಡ್ಕೊಂಡಿದ್ದ. ಈತನ ಬಳಿ ಟ್ರೀಟ್ಮೆಂಟ್ ತಗೊಂಡು ಅದೆಷ್ಟು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೋ ಅನ್ನೋದನ್ನ ಆ ದೇವರೇ ಬಲ್ಲ. ಆದ್ರೆ ಕಳೆದ ಫೆಬ್ರವರಿ 28ರಂದು ಭಾಗ್ಯಮ್ಮ ಎಂಬ ದಲಿತ ಮಹಿಳೆ ಪದ್ಮಶ್ರೀ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದು, ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಅನ್ನ ಪಡೆದು ಮನೆಗೆ ಬರ್ತಾ ಇದ್ದಂತೆ ಭಾಗ್ಯಮ್ಮ ಸಾವನ್ನಪ್ಪಿದ್ರು. ಅದ್ಯಾವಾಗ ಪದ್ಮಶ್ರೀ ಕ್ಲಿನಿಕ್ ನಕಲಿ ವೈದ್ಯ ದಿನೇಶ್ ಕೊಟ್ಟ ಚಿಕಿತ್ಸೆಯಿಂದ ಮಹಿಳೆ ಸಾವನ್ನಪ್ಪಿದ್ಲೋ ಕೂಡಲೇ ಎಚ್ಚೆತ್ತ ತಾಲೂಕು ವೈದ್ಯಾಧಿಕಾರಿಗಳು ದಿನೇಶ್ ಬಾಬು ಒಡೆತನದ ಪದ್ಮಶ್ರೀ ಕ್ಲಿನಿಕ್ಗೆ ಬೀಗ ಜಡಿದ್ರು. ಅಲ್ಲದೆ ಕೂಡಲೇ ಈ ಆಸ್ಪತ್ರೆ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ವರದಿಯನ್ನ ಜಿಲ್ಲಾ ಅಧಿಕಾರಿಗಳಿಗೆ ಕಳುಹಿಸಲು ಸೂಚಿಸಲಾಗಿತ್ತು. ಇನ್ನು ಪಾವಗಡ ತಾಲೂಕಿನ ಲಿಂಗದಹಳ್ಳಿಯಲ್ಲಿರೋ ಪದ್ಮಶ್ರೀ ಕ್ಲಿನಿಕ್ ವೈದ್ಯರಾದ ದಿನೇಶ್ ಬಾಬು ಅವರಿಂದ ಚಿಕಿತ್ಸೆ ಪಡೆದು ಮಹಿಳೆ ಸಾವನ್ನಪ್ಪಿದ ಪ್ರಕರಣದ ಬೆನ್ನಲ್ಲೇ ಕಳೆದ ಸೆಪ್ಟೆಂಬರ್ 5ರಂದು ತಾಲೂಕು ವೈದ್ಯಾಧಿಕಾರಿಗಳ ಟೀಮ್ ರೇಡ್ ಮಾಡಿದ್ದ ವೇಳೆ ಕ್ಲಿನಿಕ್ನಲ್ಲಿ ಅಲೋಪತಿ ಚಿಕಿತ್ಸೆಗೆ ನೀಡುವ ಸಾಮಗ್ರಿಗಳು, ಔಷಧಿಗಳು ಹಾಗೂ ವೈದ್ಯಕೀಯ ಉಪಕರಣಗಳು ಇದ್ದವು. ಅಲ್ಲದೆ ಆಸ್ಪತ್ರೆಯ ಪ್ರಮಾಣ ಪತ್ರ ಕೂಡ ಅವರ ಬಳಿ ಇಲ್ಲದಿರೋದು ಕಂಡು ಬಂದಿತ್ತು. ಹೀಗಾಗಿ ಕ್ಲಿನಿಕ್ನಲ್ಲಿದ್ದ ಇಂಜೆಕ್ಷನ್, ಚುಚ್ಚುಮದ್ದು ಸೇರಿ ಎಲ್ಲಾ ಔಷಧಿಗಳನ್ನ ವಶಕ್ಕೆ ಪಡೆದು ಆಸ್ಪತ್ರೆಯನ್ನ ಮುಚ್ಚಲಾಗಿತ್ತು. ಅಲ್ಲದೆ ಪದ್ಮಶ್ರೀ ಕ್ಲಿನಿಕ್ ವೈದ್ಯರಾದ ದಿನೇಶ್ ಬಾಬು ಸರ್ಕಾರಿ ಆದೇಶಕ್ಕೂ ಕಿಮ್ಮತ್ತನ್ನ ಕೊಡದೆ ಮತ್ತೆ ಆಸ್ಪತ್ರೆಯನ್ನ ತೆರೆದಿರುವುದು ಬಡ ರೋಗಿಗಳ ಜೀವದ ಜೊತೆ ಹುಡುಗಾಟ ಆಡುತ್ತಿದ್ದಾರೆ. ಇನ್ನು ಈ ಸಂಬಂಧ ಜಿಲ್ಲಾ ಆರೋಗ್ಯಾಧಿಕಾರಿಯಾದ ಚಂದ್ರಶೇಖರ್ ಅವರು ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ್ದು, ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಇರೋ ಪದ್ಮಶ್ರೀ ಕ್ಲಿನಿಕ್ನಿಂದಾಗಿ ಬಡ ರೋಗಿಯೊಬ್ಬರು ಸಾವನ್ನಪ್ಪಿದ್ದು, ನಾವು ಹೋಗಿ ಕ್ಲಿನಿಕ್ ಮುಚ್ಚಿಸಿದ್ರು ಕೂಡ ಮತ್ತೆ ಕ್ಲಿನಿಕ್ ಓಪನ್ ಮಾಡಿ ಕ್ಲಿನಿಕ್ ನಡೆಸ್ತಾ ಇದ್ದು, ಕೂಡಲೇ ದಿನೇಶ್ ಬಾಬು ವಿರುದ್ಧ ಎಫ್ಐಆರ್ ದಾಖಲು ಮಾಡಲು ಸೂಚನೆಯನ್ನ ನೀಡಿದ್ದೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ BM DHO ತುಮಕೂರು. ಲಿಂಗದಹಳ್ಳಿ ಇಲ್ಲಿ ಇರ್ತಕ್ಕಂಥದ್ದು ಲಿಂಗದಹಳ್ಳಿಲಿ ಒಬ್ಬರು ಕ್ಲಿನಿಕ್ ಮಾಡಿದರು. ಅವರು ಲೈಸೆನ್ಸ್ ಎಲ್ಲ ಅನ್ಲೈಸೆನ್ಸ್ಡ್ ಅದನ್ನು ಹೋಗಿ ಒಂದು ಕಂಪ್ಲೇಂಟ್ ಆಗಿತ್ತು, ಒಂದು ಡೆತ್ ಆಗಿತ್ತು. ನಾನೇ ಖುದ್ದು ಹೋಗಿ ಅದನ್ನು ಕ್ಲೋಸ್ ಮಾಡಿಸಿ ಬಂದಿದ್ದೆ. ಆಮೇಲೆ ಅದ್ರ ಮೇಲೆ ಅದನ್ನು ಸೀಲು ಸಹ ನಾವು ಮಾಡಿಸಿದ್ದು. ಆ ಸೀಲ್ ಆದಮೇಲೆ ತಿರ್ಗಾ ಅವರು ಓಪನ್ ಮಾಡ್ಕೊಂಡು ಕ್ಲಿನಿಕ್ ನಡೆಸ್ತಾರೆ ಅಂತ ಗಮನಕ್ಕೆ ಬಂದಿದೆ. ಅದನ್ನು ಈಗ ನಾವು ಪೊಲೀಸ್ FIR ಮಾಡಲಿಕ್ಕೆ ಹೇಳಿದ್ದೀವಿ. ತಾಲೂಕು ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿ 2-3 ದಿವಸದಲ್ಲಿ ಅದನ್ನು FIR ಮಾಡಿ ಕ್ಲೋಸ್ ಮಾಡಿಸ್ತೀವಿ. ಕೋರ್ಟ್ಗೆ ನಾವು ಇದನ್ನು ಮಾಡ್ತೀವಿ. FIR ಆಗಬೇಕು. ಈಗ FIR ಮಾಡಿಸ್ಬೇಕು. ನಾವು ಈಗ ಆಲ್ರೆಡಿ ಸೀಲ್ ಮಾಡಿದ್ದು, ಅದನ್ನು ಸೀಲ್ ಮಾಡಿ ಎಲ್ಲ ಇಲ್ಲ, ಏನೂ ನಮ್ಮ ಹತ್ರ ಬಂದೇ ಇಲ್ಲ. ಅವ್ರು ಖುದ್ದು ಓಪನ್ ಮಾಡ್ಕೊಂಡಿದ್ರೆ ಅದು ಕಾನೂನು ಬಾಹಿರ ಹೋಗಿರುತ್ತೆ. ಸೊ ಈಗ ಅದನ್ನು ಪೊಲೀಸ್ಗೆ ನಾವು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ತೀವಿ.
ಅದೇನೇ ಆಗ್ಲಿ ಡಾಕ್ಟರ್ ಅಂತ ಮುಖವಾಡ ಹಾಕೊಂಡು ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈಗಾಗಲೇ ಬಡ ಜೀವವೊಂದು ಪ್ರಾಣವನ್ನ ಕಳೆದುಕೊಂಡಿದ್ದು, ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆದ್ರೆ ಇಲಾಖೆ ಅಧಿಕಾರಿಗಳ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತಿರೋ ಡಾಕ್ಟರ್ಗೆ ಸರ್ಕಾರ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.